ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 17ನೇ ಶ್ಲೋಕ. ವ್ಯಾಖ್ಯನ್ ಕದಾಚಿನ್ಮಣಿಮದ್ವಿನಿರ್ಮಿತಂ ಭಾಷ್ಯಂ ಜನೈಸ್ತರ್ಕ ವಿಶಾರದೈರ್ವೃತಃ ಉವಾಚ ವಾಚಂ ಪರಿಹಾಸಃ ಸವಾನ್ ಸಮ್ಮೋದತೀರ್ಥ ಸುರಮೋದದಾಯಿನಿ. ವ್ಯಾಖ್ಯಾನ್ ಕದಾಚಿತ್ ಮಣಿಮತ್ ವಿನಿರ್ಮಿತಂ ಭಾಷ್ಯಂ ಜನೈಃ ತರ್ಕವಿಶಾರದೈಃ ವೃತಃ ಉವಾಚ ವಾಚಂ ಪರಿಹಾಸಃ ಸವಾನ್ ಸಮ್ಮೋದತೀರ್ಥಃ ಸುರಮೋದದಾಯಿನಿ. ಅಂದ್ರೆ ಮಣಿಮತ್ ವಿನಿರ್ಮಿತಂ ಭಾಷ್ಯಂ ವ್ಯಾಖ್ಯಾನ್ ಅಂದ್ರೆ ಶಂಕರಾಚಾರ್ಯರು ರಚನೆ ಮಾಡಿದ ಭಾಷ್ಯವನ್ನ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅಂತ ವೇದವ್ಯಾಸರು ರಚನೆ ಮಾಡಿದ ಒಂದು ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ ಕರಿತೀವಿ. ಅದೊಂದು ಮೀಮಾಂಸಾ ಗ್ರಂಥ. ವೇದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಬೇಕು, ಬ್ರಹ್ಮಪರವಾಗಿ ಹೇಗೆ ವ್ಯಾಖ್ಯಾನ ಮಾಡೋದು ಹಾಗೆ ಅಂತಲ್ಲ ಅದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಪರವಾಗಿ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ 3 ಮತಾಚಾರ್ಯರು, ಅದಕ್ಕೆ 22 ಭಾಷ್ಯಗಳು ಇದೆ. ಅದಕ್ಕೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು, ಇನ್ನೂ ಅನೇಕ ಜನ ಮಾಡಿದ್ದಾರೆ. ಆ ರೀತಿಯಾಗಿ ಆ ಶಂಕರಾಚಾರ್ಯರು ಮಾಡಿದ ವ್ಯಾಖ್ಯಾನವನ್ನ ವ್ಯಾಕುರ್ವನ್ ಆಚಾರ್ಯರು, ಆಗಿನ್ನೂ ಮಧ್ವಾಚಾರ್ಯರು ರಚನೆ ಮಾಡಲಿಲ್ಲ. ಬ್ರಹ್ಮಸೂತ್ರ ಭಾಷೆಯನ್ನು ರಚನೆ ಆಗಲಿಲ್ಲ ಅಂತ ಟೈಮ್ ಅದು. ಆಮೇಲೆ ಮಾಡಿದ್ರು. ಅದರ ಶಂಕರ ಭಾಷ್ಯವನ್ನ ವ್ಯಾಖ್ಯಾನ ಮಾಡ್ತಾ ಯಾರ ಜೊತೆ? ತರ್ಕ ವಿಶಾರದೈರ್ ವೃತಃ, ತರ್ಕಶಾಸ್ತ್ರೇ ಚತುರೈಹಿ, ಅಂಥವ್ರ ಜೊತೆಗೆ ತರ್ಕಶಾಸ್ತ್ರದಲ್ಲಿ ಕುಶಲರಾದ ಜನರಿಂದ ಕೂಡಿಕೊಂಡು ಸಮ್ಮೋದ ತೀರ್ಥ, ಆನಂದವನ್ನು ಕೊಡತಕ್ಕ ಆನಂದ ತೀರ್ಥರು, ಆನಂದ ತೀರ್ಥಾಚಾರ್ಯರು ಪರಿಹಾಸ ಹಾಸವಾನ್, ಪರಿಹಾಸ ರೂಪವಾದ ಒಂದು ನಗು ಅದನ್ನ ಮಾಡಿದರಂತೆ. ಸುರಮೋದದಾಯಿನಿ, ಆ ಒಂದು ನಗು, ಆ ಒಂದು ನಿರಾಕರಣೆ ದೇವತೆಗಳಿಗೆ ಸಂತೋಷವನ್ನ ಕೊಡತಕ್ಕದ್ದು. ಕೊಡುತ್ತಾ ಅಂಥ ಆ ರೀತಿಯಾಗಿ ನಗುತ್ತಾ ಆಚಾರ್ಯರು ಕೆಲವು ಮಾತುಗಳನ್ನ ಹೇಳಿದರು. ಯಾವ ಮಾತಿನಿಂದ, ಯಾವ ಕ್ರಿಯೆಯಿಂದ ದೇವತೆಗಳು ಸಂತೋಷ ಪಡ್ತಾರೆ ಅಂತ ಒಂದು ಮಾತುಗಳು, ಕೆಲವು ಮಾತುಗಳನ್ನ ಆಚಾರ್ಯರು ಹೇಳಿದರು. ಅದೇನ್ ಮಾತನಾಡಿದರು ಆಚಾರ್ಯರು ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೋಡೋಣ. ವ್ಯಾಖ್ಯನ್ ಕದಾಚಿತ್ ಮಣಿಮದ್ವಿನಿರ್ಮಿತಂ ಭಾಷ್ಯಂ ಜನೈಸ್ತರ್ಕ ವಿಶಾರದೈರ್ವೃತಃ ಉವಾಚ ವಾಚಂ ಪರಿಹಾಸಃ ಸವಾನ್ ಸಮ್ಮೋದತೀರ್ಥಃ ಸುರಮೋದದಾಯಿನಿ. ಇಲ್ಲಿ ವ್ಯಾಖ್ಯನ್ ಅಂತ ಇದೆ, ವ್ಯಾಖ್ಯಾನ್ ಅಂತನೂ ಇದೆ. ಎರಡೂ ಕೂಡ ಪಾಠಭೇದ ಇದೆ, ಮತ್ತೆ ಅರ್ಥ ಒಂದೇ ಆಗ್ತದೆ ಅಂತ. ಮುಂದಿನದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.